ಎವ್ರಿವನ್, ಪ್ರಶ್ನೆ ಸಂಖ್ಯೆ 31. ಲಿಂಗಾಣು ಕೋಶಗಳು ಅರ್ಧದಷ್ಟು ಪ್ರಮಾಣದ ಡಿಎನ್ಎಯನ್ನು ಹೇಗೆ ಪಡೆಯುತ್ತವೆ? ಈ ಪ್ರಕ್ರಿಯೆಯ ಅಗತ್ಯವೇನು? ನೋಡಿ, ಲಿಂಗಾಣು ಕೋಶಗಳು ಅಂದ್ರೆ ಗಂಡು ಲಿಂಗಾಣು ಹಾಗೆ ಹೆಣ್ಣು ಲಿಂಗಾಣು ಏನಾಗತ್ತೆ ಅಂದ್ರೆ ಅವು ಹೆಣ್ಣು ಲಿಂಗಾಣು ಏನಾಗತ್ತೆ ಅಂದ್ರೆ ಈ ಲಿಂಗಾಣುಗಳು ಅರ್ಧದಷ್ಟು, ಈ ಗಂಡಿನಲ್ಲಿರುವಂತಹ ಅರ್ಧದಷ್ಟು ಮಾತ್ರ ಡಿ ಎನ್ ಎನ್ನ ಪಡೆಯುತ್ತೆ. ಈ ಹೆಣ್ಣು ಲಿಂಗಾಣುಗಳು ಕೂಡ ಅರ್ಧದಷ್ಟು ಮಾತ್ರ ಡಿ ಎನ್ ಎನ್ನ ಪಡೆಯುತ್ತೆ ಅಲ್ವಾ? ಸೊ ಇವೆರಡು ನಿಷೇಚನ ಹೊಂದಿದಾಗ ಏನಾಗತ್ತೆ, ಒಂದು ಹೊಸ ಜೀವಿ ಸಂಪೂರ್ಣವಾದಂತಹ ಒಂದು ಡಿ ಎನ್ ಎನ್ನ ಪಡೆಯುತ್ತೆ. ಈ ಪ್ರಕ್ರಿಯೆಯ ಅಗತ್ಯವೇನು? ಇಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯ ಮುಖಾಂತರ ಏನಾಗತ್ತೆ, ಗಂಡು ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು ಅರ್ಧದಷ್ಟು ಪ್ರಮಾಣದ ಡಿ ಎನ್ ಎನ್ನ ಪಡೆಯುತ್ತೆ. ಸೊ ಇವು ಹೊಸ ಪೀಳಿಗೆಯಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮತ್ತು ಡಿ ಎನ್ ಎ ಪ್ರಮಾಣದಲ್ಲಿ ಮರುಹೊಂದಾಣಿಕೆ ಉಂಟಾಗಲು ಇದು ಅಗತ್ಯವಾಗಿದೆ. ಈ ಒಂದು ಕ್ರಿಯೆ ಯಾಕೆ ಅಗತ್ಯವಾಗಿದೆ ಅಂದ್ರೆ, ನಾವು ಕ್ರೋಮೋಸೋಮ್ಗಳ ಸಂಖ್ಯೆ ಮತ್ತು ಡಿ ಎನ್ ಎಲ್ಲಿ ಮರು ಹೊಂದಾಣಿಕೆಯನ್ನ ಮಾಡಲಿಕ್ಕೆ ಈ ಒಂದು ಕ್ರಿಯೆ ಅಗತ್ಯವಾಗಿದೆ. ಥ್ಯಾಂಕ್ ಯು.